ಮಕ್ಕಳು 5 ವರ್ಷ ದೇ ಶಾಲೆಯಲ್ಲಿ ಕಲಿತರೆ ಅವರ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ 5,000 ರೂಪಾಯಿ ಠೇವಣಿ ಇಡುವುದು. ಅವರು ಅಲ್ಲೇ 5 ವರ್ಷ ಅವರು ಕಲಿಬೇಕು. ಆಮೇಲೆ 5 ವರ್ಷ ಆದ ನಂತರ ಅದಕ್ಕೆ ಬಡ್ಡಿ ಸೇರಿಸಿ ಅಂದರೆ 6,690 ರೂಪಾಯಿಯನ್ನು ಅವರು ನೀಡುತ್ತಾರೆ. ಇಂಥ ಯೋಜನೆಗಳಂತಂದು ಕನ್ನಡ ಶಾಲೆಗಳನ್ನು ಉಳಿಸುವುದು ಹಾಗೂ ನಮ್ಮ ಶಾಲೆಯನ್ನು ಮುಚ್ಚದೆ ಬೆಳೆಸಿಕೊಂಡು ಹೋಗಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಇದೆ ಎಂಬ ಕಾರಣಕ್ಕಾಗಿ ಮುಚ್ಚುವ ಹಂತಕ್ಕೆ ತಲುಪುತ್ತಿದೆ. ಆದರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಮಕ್ಕಳಿಗೆ ಉಚಿತ ಬ್ಯಾಂಕ್ ಖಾತೆ ತೆರೆದು ದಾನಿಗಳ ನೆರವಿನಿಂದ 5 ವರ್ಷದವರೆಗೆ ಅನ್ವಯವಾಗುವಂತೆ ಪ್ರತಿ ವಿದ್ಯಾರ್ಥಿಯ ಹೆಸರಿನಲ್ಲಿ ತಲಾ 5,000 ರೂಪಾಯಿಗಳನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡುವ ವಿನೂತನ ಪ್ರಯತ್ನಕ್ಕೆ ಮಂಗಳೂರಿನ ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲೆ ಮುಂದಾಗಿದೆ. ಶ್ರೀ ದಿನಕರ್ ರಾವ್ ಹಾಗೂ ಅವರ ಶ್ರೀಮತಿ ಉಷಾ ದಿನಕರ್ ರಾವ್ರವರು ನಮ್ಮ ಶಾಲೆಯ ದಾಖಲಾತಿ ಹೆಚ್ಚಿಸಲು ಒಂದು ವಿಶೇಷ ಠೇವಣಿ ಯೋಜನೆಯನ್ನು ಅವರು ತಂದಿರುತ್ತಾರೆ. ಅಂದರೆ ಮಕ್ಕಳು 5 ವರ್ಷ ದೇ ಶಾಲೆಯಲ್ಲಿ ಕಲಿತರೆ ಅವರ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ 5,000 ರೂಪಾಯಿ ಠೇವಣಿ ಇಡುವುದು. ಅವರು ಅಲ್ಲೇ 5 ವರ್ಷ ಅವರು ಕಲಿಬೇಕು. ಆಮೇಲೆ 5 ವರ್ಷ ಆದ ನಂತರ ಅದಕ್ಕೆ ಬಡ್ಡಿ ಸೇರಿಸಿ ಅಂದರೆ 6,690 ರೂಪಾಯಿಯನ್ನು ಅವರು ನೀಡುತ್ತಾರೆ. ಈ ಒಂದು ಹೊಸ ವಿನೂತನ ಯೋಜನೆಯಾಗಿದೆ. ಆ ಯೋಜನೆಗೆ ಫಲಾನುಭವಿಗಳು ಸುಮಾರು 17 ಮಕ್ಕಳು 1ರಿಂದ 3ನೇ ತರಗತಿಯ ಮಕ್ಕಳಾಗಿರ್ತಾರೆ. ಅದೇ ರೀತಿ ನಮ್ಮ ಸಾಯಿ ವಿಹಾರದಲ್ಲಿ ಉಷಾ ದಿನಕರ್ ರಾವ್ರವರು ಅನೇಕ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಡ್ಯಾನ್ಸ್, ಯಕ್ಷಗಾನ, ಕ್ರಾಫ್ಟ್, ಸಂಗೀತ, ದೈಹಿಕ ಶಿಕ್ಷಣ ಮುಂತಾದೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲಿ ದಿನಕರ್ ರಾವ್ ಮತ್ತು ಉಷಾ ದಿನಕರ್ ರಾವ್ರವರು ವಾರದಲ್ಲಿ 2 ದಿನ ದೈಹಿಕ ಶಿಕ್ಷಣ ಮತ್ತು ವಾರದಲ್ಲಿ 2 ದಿನ ಚಿತ್ರಕಲಾ ತರಬೇತಿಯನ್ನು ನೀಡಲಿಕ್ಕೆ ಶಿಕ್ಷಕರನ್ನು ನೇಮಕ ಮಾಡಿರುತ್ತಾರೆ. ಈ ಹಿಂದೆ ಒಂದು 30-35 ವರ್ಷಗಳ ಹಿಂದೆ ಶಾಲೆಯ ದಾಖಲಾತಿಯು ಸಾಧಾರಣ 1,000ರಿಂದ 1,018 ಮಕ್ಕಳಷ್ಟು ಇದ್ದರು. ಶಿಕ್ಷಕರು 22ರಷ್ಟು ಶಿಕ್ಷಕರಿದ್ದರು. ಪರಿಸರದಲ್ಲಿ ಹಾಗೂ ಸುತ್ತಮುತ್ತಲಿನ ಇದರಲ್ಲಿದ್ದರು ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಬಂದಿರುವುದರಿಂದ ಮಕ್ಕಳೆಲ್ಲ ಆಂಗ್ಲ ಮಾಧ್ಯಮ ಶಾಲೆಯ ಹುಚ್ಚನ್ನು ಬೆಳೆಸಿಕೊಂಡು ಅಲ್ಲಿಗೆ ಸೇರುತ್ತಿದ್ದಾರೆ. ಈ ಶಾಲೆಯ ಮಕ್ಕಳ ಸಂಖ್ಯೆಯು ವರ್ಷಕ್ಕೆ ಕಡಿಮೆ ಆಗುತ್ತದೆ. ಕನ್ನಡ ಮೀಡಿಯಂ ಅಂತ ಹೇಳಿ ಕಡಿಮೆ ಆಗ್ತಿದೆ. ಹೌದು, ಕನ್ನಡ ಮೀಡಿಯಂನಲ್ಲಿ ಕನ್ನಡ ಕಡಿಮೆ ಆಗ್ತಾಯಿದೆ. ನಿಮ್ಮ ಪ್ರಯತ್ನ ಈಗ ಇಂಥ ಯೋಜನೆ ತಂದು ಕನ್ನಡ ಮೀಡಿಯಂ ಉಳಿಸುವ ಇಂಥ ಯೋಜನೆಗಳಂತಂದು ಕನ್ನಡ ಶಾಲೆಗಳನ್ನು ಉಳಿಸುವುದು ಹಾಗೂ ನಮ್ಮ ಶಾಲೆಯನ್ನು ಮುಚ್ಚದೆ ಬೆಳೆಸಿಕೊಂಡು ಹೋಗಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ಶಾಲಾ ವ್ಯಾಯಾಮಗಳನ್ನು ಸಂಘ ಸಂಸ್ಥೆಯರು ಒದಗಿಸುತ್ತಿದ್ದು ಅದನ್ನು ಮಕ್ಕಳ ಇದಕ್ಕಾಗಿ ಶ್ರೇಯಸ್ಸಿಗಾಗಿ ಉಪಯೋಗಿಸುತ್ತಿದ್ದೇವೆ.